ಸಂಕೇತ್ ಅನ್ನುವಂಥ ಬಾಲಕನನ್ನು ಮರ್ಡರ್ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕಾಗಿ ನಾನು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ಪನವರು ಇಲ್ಲಿ ಬಂದಿದ್ದೇವೆ ಈ ಮನೆಗೆ. ನಮಗೆ ಬೇಸರ ಆಗುತ್ತೆ, ಯಾಕಂದರೆ ನಾವು ಎಲ್ಲ ಮಕ್ಕಳನ್ನ ಕಳ್ಕೊಂಡವರು. ಈಗಾಗಲೇ ಹೇಳಿದೆ, ನನ್ನ ಮಗಳು 5.5 ವರ್ಷದ ಮಗಳು ಆಕ್ಸಿಡೆಂಟಲ್ಲಿ ತೀರೋದಾಗ ನನಗಾದಂಥ ನೋವು, ಹೊಟ್ಟೆ ಉರಿ ಏನು ಅಂತೇಳಿ ನನಗೆ ಗೊತ್ತಾಗುತ್ತೆ. ಸುಮಾರು SLC ಓದುವ ಮಗ ಅಂತ ಹೇಳಿದ್ರೆ ಆ ತಂದೆ ತಾಯಿಗಳು ಬಹಳ ದೊಡ್ಡ ಕನಸು ಕಟ್ಟಿರ್ತಾರೆ, ಮಕ್ಕಳು ಹುಟ್ಟಿದ ಕೂಡಲೇ ಹೀಗೀಗ ಆಗಬೇಕು ಅಂತೇಳಿ. ಆ ಕನಸು ಭಗ್ನಗೊಂಡಿದೆ. ಯಾರು ಮರ್ಡರ್ ಮಾಡಿದ್ದಾರೆ ಅವರು ಕಮ್ಮಿ ವಯಸ್ಸಿನವರು ಅಂತೇಳಿ ಅವರಿಗೆ ರಿಯಾಯಿತಿ ಕೊಡಿಸಬಾರ್ದು. ಕಾನೂನಲ್ಲಿ ಏನಿದೆ ಹುಡುಕಿ ಅವರಿಗೆ ಸಾಯೋ ತನಕ ಅವ್ರಿಗೆ ಡೆತ್ ಸೆಂಟೆನ್ಸ್ ಆದರೂ ಒಳ್ಳೆಯದು. ಆ ರೀತಿಯಲ್ಲಿ ಸ್ಪೆಷಲ್ PPಗಳನ್ನು ನೇಮಕ ಮಾಡಿ ಸರ್ಕಾರ ಈ ಕೇಸ್ನಲ್ಲಿ ಆ ಕೇಸನ್ನು ನಡೆಸಬೇಕು. ಈಗ ತಂದೆ ತಾಯಿ ಹೇಳ್ತಾರೆ, ನಮಗಾದಂಥ ನೋವು ಇನ್ಯಾವ ಕುಟುಂಬಕ್ಕೂ ಆಗದೇ ಇರಲಿ, ಆ ರೀತಿ ಮಾಡಿ ಅಂತೇಳಿ ನಮ್ಮ ಹತ್ರ ಎಲ್ಲ ಹೇಳ್ತಾರೆ. ಅನೇಕ ಕೇಸ್ಗಳಲ್ಲಿ ಮಾಡಿದ್ದೀವಿ, ಸ್ಪೆಷಲ್ PPಗಳನ್ನು ನೇಮಕ ಮಾಡಿದ್ದೀವಿ. ಅದನ್ನು ಮಾಡಬೇಕು. ಮತ್ತು ಎಲ್ಲಕ್ಕಿಂತ ಇಲ್ಲಿ 2 ಸ್ಟೇಷನ್ನ ವ್ಯಾಪ್ತಿ ಇದು. ತುಂಗಾನಗರ ಒಂದು ಸ್ಟೇಷನ್ನು ಸಾಕಾಗೋದಿಲ್ಲ, ವ್ಯಾಪ್ತಿ ದೊಡ್ಡದು. ಅದರ ಜೊತೆಗೆ ಇನ್ನೊಂದು ಸ್ಟೇಷನ್ ಆಗಬೇಕು ಅನ್ನೋದ್ರ ಜೊತೆಗೆ ಇರೋ ಪೊಲೀಸು ಇಲ್ಲಿ ಕೆಲಸ ಮಾಡಬೇಕು. ಈ ಅಲ್ಪಸಂಖ್ಯಾತರ ಕಾಲೋನಿ ಒಳಗಡೆ ಪೊಲೀಸರು ಹೋಗೋದಿಲ್ಲ, ಒಂದು ಭಯದಿಂದ, ಇನ್ನೊಂದು ಉದಾಸೀನ. ಕೆಲವು ಕಾನ್ಸ್ಟೇಬಲ್ಗಳು ನನಗೆ ಗೊತ್ತಿದ್ದ ಹಾಗೇ ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈ ಇಲ್ಲೀಗಲ್ ದಂಧ ಯಾರು ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಅಂಥ ಪೊಲೀಸನ್ನು ಇಲ್ಲಿ ಇಟ್ಕೋಬಾರ್ದು, ಈ ಸ್ಟೇಷನಿಂದ ಎತ್ತಬೇಕು ಮತ್ತು ಎನ್ಕ್ವೈರಿ ಮಾಡಿ ಆ ಪೊಲೀಸರಿಗೆ ಶಿಕ್ಷೆ ಆಗಬೇಕು. ಇಲ್ಲದ್ರೆ ಎಷ್ಟು ಮಕ್ಕಳು ಸಾಯ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಇವರ ದರಿದ್ರತನದಿಂದ ಇವರು ಸಂಬಳ, ಸಾರಿಗೆ ಎಲ್ಲದೂ ತೊಗೊಳ್ತಾರೆ. ಇಲ್ಲಿ ಕಾಲೋನಿ ಒಳಗಡೆ ಏನು ನಡೀತದೆ, ಯಾರು ಏನು ಮಾಡ್ತಾರೆ, ಗಾಂಜಾ ಯಾರು ಮಾಡ್ತಾರೆ ಗೊತ್ತಿದೆ. ಇವರೆಲ್ಲ ಹ್ಯಾಬಿಚುವಲ್ಸ್, ಇವರು ಮಕ್ಕಳು. ಇಲ್ಲಿಂದ ಎಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಆದರೆ ಎಷ್ಟು ಜನರ ಮಕ್ಕಳನ್ನ ಆಹುತಿ ತೊಗೊಳ್ತೀರಿ ನೀವು ಹೇಳಿ? ಮತ್ತು ಇತ್ತೀಚಿನ ವರ್ಷದಲ್ಲಿ ಕಾಂಗ್ರೆಸ್ ಬಂದರ ಮೇಲೆ ಇಂಥ ಕೃತ್ಯ ಮಾಡುವಂಥ ಒಂದೇ ಸಮುದಾಯಕ್ಕೆ ಭಾರಿ ದೊಡ್ಡ ಧೈರ್ಯ ಬಂದಿದೆ, ಭಾಳ ದೊಡ್ಡ ಧೈರ್ಯ. ಏನು ಮಾಡಿದ್ರೂ ಕೂಡ ನಮ್ಮನ್ನು ಬಚಾಯಿಸ್ತದೆ ಈ ಸರ್ಕಾರ, ಇದು ನನ್ನ ಸರ್ಕಾರ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಇದು ಭಾಳ ನೋವಿನ ಸಂಗತಿ. ಎಲ್ಲ ಕಡೆ ಇದು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಶಿವಾಜಿ ಜಯಂತಿ ಮೇಲೆ ಕಲ್ಲು ಹೊಡಿತಾರೆ, ಇನ್ಯಾರ್ದೋ ಮೇಲೆ ಇದನ್ನ ಮೊನ್ನೆ ಹಿಂದೂ ಸಮಾಜೋತ್ಸವ ಮಾಡೋವಂಥವ್ರ ಮೇಲೆ ಇದು ಬರ್ತಾ ಇದ್ದಾರೆ. ಈ ಮತ ಹೆಂಗೆ ಬರ್ತದೆ ಇವರಿಗೆ? ಬಾಗಲಕೋಟೆನಲ್ಲಿ ಗಲಾಟೆ ಆಗಿದೆ, ನಿನ್ನೆ ಇದರಲ್ಲಿ ಗಲಾಟೆ ಆಗಿದೆ, ನಿಮ್ಮ ಕೊಡಗುನಲ್ಲಿ ಗಲಾಟೆ ಆಗಿದೆ. ಪ್ರತಿ ಕಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರದ ತುಷ್ಟೀಕರಣದ ನೀತಿ. ನಿಮ್ಗೆ ಹೇಳ್ತೇನೆ, ಇದೇ ತುಂಗಾನಗರ ಸ್ಟೇಷನ್ನಲ್ಲಿ ಅಲ್ಪಸಂಖ್ಯಾತರೊಬ್ಬರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತಗೊಂಡ್ಲಿಲ್ಲ. ನಾನು ಮೊನ್ನೆ ಫೋನ್ ಮಾಡಿ ಜೋರು ಮಾಡಿದ್ರ ಮೇಲೆ ನನ್ನ ಕ್ಷೇತ್ರದವನು ತೊಗೊಂಡಿದ್ದಾರೆ. ಅಂದರೆ ಇದರ ಅರ್ಥ ಏನು? ಅವ್ರು ಏನು ಬೇಕಾದ್ರೂ ಮಾಡ್ಬೋದಾ? ನಾನು ಆ ಧರ್ಮದಲ್ಲಿ ಇರೋವಂಥಲ್ಲಿ ಎಲ್ಲರನ್ನೂ ಕೂಡ ತಗೊಳ್ಳೋದಿಲ್ಲ. ನಾನು ಒಳ್ಳೆಯವರು ಇದ್ದಾರೆ, ಸಜ್ಜನರಿದ್ದಾರೆ. ಅವರು ಸಜ್ಜನರು ಸುಮ್ಮನೆ ಇರಬಾರ್ದು, ಇಂಥ ಸಂದರ್ಭದಲ್ಲಿ ಖಂಡಿಸ್ಬೇಕು. ಆಗ ನಿಮ್ಮ ಮಕ್ಕಳುಗಳು ಒಳ್ಳೆಯವರಾಗ್ತಾರೆ. ಬೆಂಬಲ ಕೊಡಬಾರ್ದು, ಇವರಿಗೆ ಅನ್ನ ನೀರು ಹಾಕಬಾರ್ದು. ಏನಿದು? ನಾವೆಲ್ಲ ಒಟ್ಟಿಗೆ ಬದುಕಬೇಕಲ್ವ ಈ ದೇಶದಲ್ಲಿ. ಆದ್ದರಿಂದ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಈ ಘಟನೆ ಅಮಾನುಷವಾದದ್ದು. ಹೊಡೆದು ಒಬ್ಬನ್ನು ಸಾಯಿಸ್ತಾರೆ ಅಂದರೆ ಏನರ್ಥ? ಇದೇ ಹುಡುಗರುಗಳು ಇದೇ ಇವರೇ ಅಂತ ಕಾಣಿಸ್ತದೆ, ನೋಡಬೇಕು. ಮೊನ್ನೆ ದಿನ ಈ ಹೊಸಳ್ಳಿ ಹತ್ರ ಹೋಗುವಾಗ ಬೆಳಗಿನ ಜಾವ 5:30-6 ಗಂಟೆಗೆ ವಾಕ್ ಹೋಗುವಂಥವ್ರ ಮೇಲೆ ಕಬ್ಬಿಣದ ಸರಳು ತೊಗೊಂಡು 3 ಜನ ಬೈಕ್ನಲ್ಲಿ ಹೊಡಿತಾ ಹೋಗಿದ್ದಾರೆ. ಒಂದು ಕಡೆಯಿಂದ ಬಾಸುಂಡೆ ಬಿದ್ದಿದೆ, ನನಗೆ ಮೊನ್ನೆ ಒಬ್ಬ ತೋರಿಸ್ತಾನೆ. ಎನ್ಕ್ವೈರಿ ಮಾಡೋದಿಲ್ಲ ಪೊಲೀಸ್ನವರು. ಏನಾಗಿದೆ ಇವರಿಗೆ? ಕಂಪ್ಲೇಂಟ್ ತೊಗೊಂಡು ಎನ್ಕ್ವೈರಿ ಮಾಡಲಿಕ್ಕೆ ಏನಾಗಿದೆ? ಸೊಮೋಟೋ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಏನಾಗಿದೆ? ಇವತ್ತು ಬೆನ್ನ ಮೇಲೆ ಹೊಡಿತಾರೆ, ನಾಳೆ ತಲೆ ಮೇಲೆ ಹೊಡೆದು ಸಾಯಿಸ್ತಾರೆ. ಈ ರೀತಿ ಒಂದು ಸ್ವೇಚ್ಛಾಚಾರದ ಪ್ರವೃತ್ತಿ ಇವತ್ತು
ಈ ಮಕ್ಕಳಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಾಳೆ ದೇಶಕ್ಕೆ ದೊಡ್ಡ ಕಂಟಕಪ್ರಾಯರಾಗತಕ್ಕಂಥ ವ್ಯಕ್ತಿಗಳಾಗಿ ಬರ್ತಾರೆ. ಈ ಪ್ರಕರಣದಲ್ಲಿ ಸರಿಯಾದ ಶಿಕ್ಷೆ ಆಗುವ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ಕಾನೂನು ಕಟ್ಟಳೆಗಳನ್ನು ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಶಿಕ್ಷೆ ಕೋರ್ಟ್ ಕೊಡೋ ಹಾಗೆ ಎಲ್ಲ ರೀತಿಯಿಂದ ಕೇಸನ್ನು ಪ್ರಿಪೇರ್ ಮಾಡಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ಅಲ್ಲ, ನಾನು ಮಾತಾಡ್ತೀನಿ. ನನಗಾಗಲೇ ಎಸ್ ಪಿ ಅವ್ರ ಇವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ಸರ್ ಇದನ್ನ ಸುಮ್ಮನೆ ಬಿಡೋದಿಲ್ಲ ನಾವು ಅಂತ ಹೇಳಿದ್ದಾರೆ. ಅವ್ರಿಗೆ ಕೂಡ ಒಂದು ಗೌರವದ ಪ್ರಶ್ನೆ. ಎಸ್ ಪಿ ಇತ್ತೀಚೆಗೆ ಬಂದಿದ್ದಾರೆ, ಮಾಡಬೇಕು ಅವರು. ನಾನು ಯಾರನ್ನೂ ಸಹಿಸೋದಿಲ್ಲ ಅನ್ನುವಂಥದ್ದನ್ನ ತೋರಿಸ್ಕೊಡ್ಬೇಕು ನಮ್ಮ ಎಸ್ ಪಿ, ನಮ್ಮ ಪೊಲೀಸ್ ಅಧಿಕಾರಿಗಳು. ಅಕ್ರಮ ಗಾಂಜಾ ಇಡೀ ಶಿವಮೊಗ್ಗದಲ್ಲಿ ಇಲ್ಲಿ ಸಾಕಷ್ಟು ನಡೀತಾ ಇದೆ. ಕೆಲವು ಪೊಲೀಸರಿಗೆ ಗೊತ್ತಿದೆ ಈ ದಂಧ ನಡೆಯೋದು. ಅವರು ಕೂಡ ಅದ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತೇಳಿ ನಾನು ಕೇಳಿದ್ದೀನಿ. ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ನಾನು ಕೂಡ ಮಾತಾಡ್ತೀನಿ. ಕಾನೂನಿನ ತೊಡಕು ಇದೆ ಇದರಲ್ಲಿ. ಅದನ್ನು ಬೇರೆ ಬೇರೆ ಕೇಸಲ್ಲಿ ಅದನ್ನ ಕಾನೂನು ತೊಡಕನ್ನು ಕೂಡ ನಿವಾರಿಸಿದ್ದಾರೆ. ಅವರು ಕಿರಿಯರು ಅಂಡರ್ ಏಜ್ ಅಂತ ಹೇಳಿ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಪರಾಧ ಎಷ್ಟು ದೊಡ್ಡದು ಹೇಳಿ. ನಾನೀಗಾಗಲೇ ಹೇಳಿದೆ, ಗಾಂಜಾ ಹೊಡೆದಾಗಲೂ ಕೂಡ ಒಬ್ಬ ಹಿಂದೂ ಮಗನ ಕೊಲ್ಲಬೇಕು ಅಂತ ಹೆಂಗೆ ಅನಿಸುತ್ತೆ? ಅವರಲ್ಲೇ ಒಬ್ಬ ಹುಡುಗನ ಬೇರೆಯವನ್ನ ಕೊಲ್ಬೋದಾಗಿತ್ತಲ್ಲ. ಇದು ಮಾನಸಿಕತೆ. ಹಾಗಾಗಿ ಸರ್ಕಾರ ಸರಿಯಾದ ರೀತಿ ಕ್ರಮ ತೊಗೊಳ್ಬೇಕು. ಅವನು ಯಾವನಾಗಲಿ, ಯಾವ ಧರ್ಮದವನಾಗಲಿ, ಯಾವನಾರಾಗಲಿ ಕಾನೂನು ಎದುರುಗಡೆ ಎಲ್ಲರೂ ಒಂದೇ. ಸ್ಟ್ರಿಕ್ಟಾಗಿ ಇದನ್ನು ಮಾಡುವಂಥ ಕೆಲಸ ಮಾಡಬೇಕು. ನಾನು ಖಂಡಿಸ್ತೇನೆ ಇದನ್ನ. ನಾವು ಬಂದು ಸಾಂತ್ವನ ಹೇಳಿದ್ದೀವಿ. ಆ ಕುಟುಂಬಕ್ಕೆ ಶಾಂತಿ ಸಿಕ್ಕಲಿ, ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಸಂಕೇತ್ ಅನ್ನುವಂಥ ಬಾಲಕನನ್ನು ಮರ್ಡರ್ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕಾಗಿ ನಾನು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ಪನವರು ಇಲ್ಲಿ ಬಂದಿದ್ದೇವೆ ಈ ಮನೆಗೆ. ನಮಗೆ ಬೇಸರ ಆಗುತ್ತೆ, ಯಾಕಂದರೆ ನಾವು ಎಲ್ಲ ಮಕ್ಕಳನ್ನ ಕಳ್ಕೊಂಡವರು. ಈಗಾಗಲೇ ಹೇಳಿದೆ, ನನ್ನ ಮಗಳು 5.5 ವರ್ಷದ ಮಗಳು ಆಕ್ಸಿಡೆಂಟಲ್ಲಿ ತೀರೋದಾಗ ನನಗಾದಂಥ ನೋವು, ಹೊಟ್ಟೆ ಉರಿ ಏನು ಅಂತೇಳಿ ನನಗೆ ಗೊತ್ತಾಗುತ್ತೆ. ಸುಮಾರು SLC ಓದುವ ಮಗ ಅಂತ ಹೇಳಿದ್ರೆ ಆ ತಂದೆ ತಾಯಿಗಳು ಬಹಳ ದೊಡ್ಡ ಕನಸು ಕಟ್ಟಿರ್ತಾರೆ ಮಕ್ಕಳು ಹುಟ್ಟಿದ ಕೂಡಲೇ ಹೀಗೀಗ ಆಗಬೇಕು ಅಂತೇಳಿ. ಆ ಕನಸು ಭಗ್ನಗೊಂಡಿದೆ. ಯಾರು ಮರ್ಡರ್ ಮಾಡಿದ್ದಾರೆ ಅವರು ಕಮ್ಮಿ ವಯಸ್ಸಿನವರು ಅಂತೇಳಿ ಅವರಿಗೆ ರಿಯಾಯಿತಿ ಕೊಡಿಸಬಾರ್ದು. ಕಾನೂನಲ್ಲಿ ಏನಿದೆ ಹುಡುಕಿ ಅವರಿಗೆ ಸಾಯೋ ತನಕ ಅವ್ರಿಗೆ ಡೆತ್ ಸೆಂಟೆನ್ಸ್ ಆದರೂ ಒಳ್ಳೆಯದು. ಆ ರೀತಿಯಲ್ಲಿ ಸ್ಪೆಷಲ್ PPಗಳನ್ನು ನೇಮಕ ಮಾಡಿ ಸರ್ಕಾರ ಈ ಕೇಸ್ನಲ್ಲಿ ಆ ಕೇಸನ್ನು ನಡೆಸಬೇಕು. ಈಗ ತಂದೆ ತಾಯಿ ಹೇಳ್ತಾರೆ, ನಮಗಾದಂಥ ನೋವು ಇನ್ಯಾವ ಕುಟುಂಬಕ್ಕೂ ಆಗದೇ ಇರಲಿ, ಆ ರೀತಿ ಮಾಡಿ ಅಂತೇಳಿ ನಮ್ಮ ಹತ್ರ ಎಲ್ಲ ಹೇಳ್ತಾರೆ. ಅನೇಕ ಕೇಸ್ಗಳಲ್ಲಿ ಮಾಡಿದ್ದೀವಿ, ಸ್ಪೆಷಲ್ PPಗಳನ್ನು ನೇಮಕ ಮಾಡಿದ್ದೀವಿ. ಅದನ್ನು ಮಾಡಬೇಕು. ಮತ್ತು ಎಲ್ಲಕ್ಕಿಂತ ಇಲ್ಲಿ 2 ಸ್ಟೇಷನ್ನ ವ್ಯಾಪ್ತಿ ಇದು. ತುಂಗಾನಗರ ಒಂದು ಸ್ಟೇಷನ್ನು ಸಾಕಾಗೋದಿಲ್ಲ, ವ್ಯಾಪ್ತಿ ದೊಡ್ಡದು. ಅದರ ಜೊತೆಗೆ ಇನ್ನೊಂದು ಸ್ಟೇಷನ್ ಆಗಬೇಕು ಅನ್ನೋದ್ರ ಜೊತೆಗೆ ಇರೋ ಪೊಲೀಸು ಇಲ್ಲಿ ಕೆಲಸ ಮಾಡಬೇಕು. ಈ ಅಲ್ಪಸಂಖ್ಯಾತರ ಕಾಲೋನಿ ಒಳಗಡೆ ಪೊಲೀಸರು ಹೋಗೋದಿಲ್ಲ, ಒಂದು ಭಯದಿಂದ, ಇನ್ನೊಂದು ಉದಾಸೀನ. ಕೆಲವು ಕಾನ್ಸ್ಟೇಬಲ್ಗಳು ನನಗೆ ಗೊತ್ತಿದ್ದ ಹಾಗೇ ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈ ಇಲ್ಲೀಗಲ್ ದಂಧ ಯಾರು ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಅಂಥ ಪೊಲೀಸನ್ನು ಇಲ್ಲಿ ಇಟ್ಕೋಬಾರ್ದು, ಈ ಸ್ಟೇಷನಿಂದ ಎತ್ತಬೇಕು ಮತ್ತು ಎನ್ಕ್ವೈರಿ ಮಾಡಿ ಆ ಪೊಲೀಸರಿಗೆ ಶಿಕ್ಷೆ ಆಗಬೇಕು. ಇಲ್ಲದ್ರೆ ಎಷ್ಟು ಮಕ್ಕಳು ಸಾಯ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಇವರ ದರಿದ್ರತನದಿಂದ ಇವರ ಸಂಬಳ, ಸಾರಿಗೆ ಎಲ್ಲದೂ ತೊಗೊಳ್ತಾರೆ. ಇಲ್ಲಿ ಕಾಲೋನಿ ಒಳಗಡೆ ಏನು ನಡೀತದೆ, ಯಾರು ಏನು ಮಾಡ್ತಾರೆ, ಗಾಂಜಾ ಯಾರು ಮಾಡ್ತಾರೆ ಗೊತ್ತಿದೆ. ಇವರೆಲ್ಲ ಹ್ಯಾಬಿಚುವಲ್ಸ್. ಇವರು ಮಕ್ಕಳು ಇಲ್ಲಿಂದ ಎಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಆದರೆ ಎಷ್ಟು ಜನರ ಮಕ್ಕಳನ್ನ ಆಹುತಿ ತೊಗೊಳ್ತೀರಿ ನೀವು ಹೇಳಿ? ಮತ್ತು ಇತ್ತೀಚಿನ ವರ್ಷದಲ್ಲಿ ಕಾಂಗ್ರೆಸ್ ಬಂದರ ಮೇಲೆ ಇಂಥ ಕೃತ್ಯ ಮಾಡುವಂಥ ಒಂದೇ ಸಮುದಾಯಕ್ಕೆ ಭಾರಿ ದೊಡ್ಡ ಧೈರ್ಯ ಬಂದಿದೆ, ಭಾಳ ದೊಡ್ಡ ಧೈರ್ಯ.
ಏನು ಮಾಡಿದ್ರೂ ಕೂಡ ನಮ್ಮನ್ನು ಬಚಾಯಿಸ್ತದೆ ಈ ಸರ್ಕಾರ, ಇದು ನನ್ನ ಸರ್ಕಾರ ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಇದು ಭಾಳ ನೋವಿನ ಸಂಗತಿ. ಎಲ್ಲ ಕಡೆ ಇದು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಶಿವಾಜಿ ಜಯಂತಿ ಮೇಲೆ ಕಲ್ಲು ಹೊಡಿತಾರೆ, ಇನ್ಯಾರ್ದೋ ಮೇಲೆ ಇದನ್ನ ಮೊನ್ನೆ ಹಿಂದೂ ಸಮಾಜೋತ್ಸವ ಮಾಡೋವಂಥವ್ರ ಮೇಲೆ ಇದು ಬರ್ತಾ ಇದ್ದಾರೆ. ಈ ಮತ ಹೆಂಗೆ ಬರ್ತದೆ ಇವರಿಗೆ? ಹಾಂ, ಬಾಗಲಕೋಟೆನಲ್ಲಿ ಗಲಾಟೆ ಆಗಿದೆ, ನಿನ್ನೆ ಇದರಲ್ಲಿ ಗಲಾಟೆ ಆಗಿದೆ, ನಿಮ್ಮ ಕೊಡಗುನಲ್ಲಿ ಗಲಾಟೆ ಆಗಿದೆ. ಪ್ರತಿ ಕಡೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರದ ತುಷ್ಟೀಕರಣದ ನೀತಿ. ನಿಮ್ಗೆ ಹೇಳ್ತೇನೆ, ಇದೇ ತುಂಗಾನಗರ ಸ್ಟೇಷನ್ನಲ್ಲಿ ಅಲ್ಪಸಂಖ್ಯಾತರೊಬ್ಬರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ತಗೊಂಡ್ಲಿಲ್ಲ. ನಾನು ಮೊನ್ನೆ ಫೋನ್ ಮಾಡಿ ಜೋರು ಮಾಡಿದ್ರ ಮೇಲೆ ನನ್ನ ಕ್ಷೇತ್ರದವನು ತೊಗೊಂಡಿದ್ದಾರೆ. ಅಂದರೆ ಇದರ ಅರ್ಥ ಏನು? ಅವ್ರು ಏನು ಬೇಕಾದ್ರೂ ಮಾಡ್ಬೋದಾ? ನಾನು ಆ ಧರ್ಮದಲ್ಲಿ ಇರೋವಂಥಲ್ಲಿ ಎಲ್ಲರನ್ನೂ ಕೂಡ ತಗೊಳ್ಳೋದಿಲ್ಲ. ನಾನು ಒಳ್ಳೆಯವರು ಇದ್ದಾರೆ, ಸಜ್ಜನರಿದ್ದಾರೆ. ಅವರು ಸಜ್ಜನರು ಸುಮ್ಮನೆ ಇರಬಾರ್ದು, ಇಂಥ ಸಂದರ್ಭದಲ್ಲಿ ಖಂಡಿಸ್ಬೇಕು. ಆಗ ನಿಮ್ಮ ಮಕ್ಕಳುಗಳು ಒಳ್ಳೆಯವರಾಗ್ತಾರೆ. ಬೆಂಬಲ ಕೊಡಬಾರ್ದು, ಇವರಿಗೆ ಅನ್ನ ನೀರು ಹಾಕಬಾರ್ದು. ಏನಿದು, ನಾವೆಲ್ಲ ಒಟ್ಟಿಗೆ ಬದುಕಬೇಕಲ್ವ ಈ ದೇಶದಲ್ಲಿ. ಆದ್ದರಿಂದ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಈ ಘಟನೆ ಅಮಾನುಷವಾದದ್ದು. ಹೊಡೆದು ಒಬ್ಬನ್ನು ಸಾಯಿಸ್ತಾರೆ ಅಂದರೆ ಏನರ್ಥ? ಇದೇ ಹುಡುಗರುಗಳು ಇದೇ ಇವರೇ ಅಂತ ಕಾಣಿಸ್ತದೆ, ನೋಡಬೇಕು. ಮೊನ್ನೆ ದಿನ ಈ ಹೊಸಳ್ಳಿ ಹತ್ರ ಹೋಗುವಾಗ ಬೆಳಗಿನ ಜಾವ 5:30-6 ಗಂಟೆಗೆ ವಾಕ್ ಹೋಗುವಂಥವ್ರ ಮೇಲೆ ಕಬ್ಬಿಣದ ಸರಳು ತೊಗೊಂಡು 3 ಜನ ಬೈಕ್ನಲ್ಲಿ ಹೊಡಿತಾ ಹೋಗಿದ್ದಾರೆ. ಒಂದು ಕಡೆಯಿಂದ ಬಾಸುಂಡೆ ಬಿದ್ದಿದೆ. ನನಗೆ ಮೊನ್ನೆ ಒಬ್ಬ ತೋರಿಸ್ತಾನೆ. ಎನ್ಕ್ವೈರಿ ಮಾಡೋದಿಲ್ಲ ಪೊಲೀಸ್ನವರು. ಏನಾಗಿದೆ ಇವರಿಗೆ? ಕಂಪ್ಲೇಂಟ್ ತೊಗೊಂಡು ಎನ್ಕ್ವೈರಿ ಮಾಡಲಿಕ್ಕೆ ಏನಾಗಿದೆ? ಸೊಮೋಟೋ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಏನಾಗಿದೆ? ಇವತ್ತು ಬೆನ್ನ ಮೇಲೆ ಹೊಡಿತಾರೆ, ನಾಳೆ ತಲೆ ಮೇಲೆ ಹೊಡೆದು ಸಾಯಿಸ್ತಾರೆ. ಈ ರೀತಿ ಒಂದು ಸ್ವೇಚ್ಛಾಚಾರದ ಪ್ರವೃತ್ತಿ ಇವತ್ತು ಈ ಮಕ್ಕಳಲ್ಲಿ ಬರ್ತದೆ ಅಂತ ಹೇಳಿದ್ರೆ ನಾಳೆ ದೇಶಕ್ಕೆ ದೊಡ್ಡ ಕಂಟಕಪ್ರಾಯರಾಗತಕ್ಕಂಥ ವ್ಯಕ್ತಿಗಳಾಗಿ ಬರ್ತಾರೆ. ಈ ಪ್ರಕರಣದಲ್ಲಿ ಸರಿಯಾದ ಶಿಕ್ಷೆ ಆಗುವ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ಕಾನೂನು ಕಟ್ಟಳೆಗಳನ್ನು ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಶಿಕ್ಷೆ ಕೋರ್ಟ್ ಕೊಡೋ ಹಾಗೆ ಎಲ್ಲ ರೀತಿಯಿಂದ ಕೇಸನ್ನು ಪ್ರಿಪೇರ್ ಮಾಡಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ. ಅಲ್ಲ, ನಾನು ಮಾತಾಡ್ತೀನಿ. ನನಗಾಗಲೇ SP ಅವ್ರ ಹತ್ರ ಇವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ಸರ್ ಇದನ್ನ ಸುಮ್ಮನೆ ಬಿಡೋದಿಲ್ಲ ನಾವು ಅಂತ ಹೇಳಿದ್ದಾರೆ. ಅವ್ರಿಗೆ ಕೂಡ ಒಂದು ಗೌರವದ ಪ್ರಶ್ನೆ. SP ಇತ್ತೀಚೆಗೆ ಬಂದಿದ್ದಾರೆ, ಮಾಡಬೇಕು ಅವರು. ನಾನು ಯಾರನ್ನೂ ಸಹಿಸೋದಿಲ್ಲ ಅನ್ನುವಂಥದ್ದನ್ನ ತೋರಿಸ್ಕೊಡ್ಬೇಕು ನಮ್ಮ SP, ನಮ್ಮ ಪೊಲೀಸ್ ಅಧಿಕಾರಿಗಳು. ಅಕ್ರಮ ಗಾಂಜಾ ಇಡೀ ಶಿವಮೊಗ್ಗದಲ್ಲಿ ಇಲ್ಲಿ ಸಾಕಷ್ಟು ನಡೀತಾ ಇದೆ. ಕೆಲವು ಪೊಲೀಸರಿಗೆ ಗೊತ್ತಿದೆ ಈ ದಂಧ ನಡೆಯೋದು. ಅವರು ಕೂಡ ಅದ್ರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತೇಳಿ ನಾನು ಕೇಳಿದ್ದೀನಿ. ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ನಾನು ಕೂಡ ಮಾತಾಡ್ತೀನಿ. ಕಾನೂನಿನ ತೊಡಕು ಇದೆ ಇದರಲ್ಲಿ. ಅದನ್ನು ಬೇರೆ ಕೇಸಲ್ಲಿ ಅದನ್ನ ಕಾನೂನು ತೊಡಕನ್ನು ಕೂಡ ನಿವಾರಿಸಿದ್ದಾರೆ. ಅವರು ಕಿರಿಯರು ಅಂಡರ್ ಏಜ್ ಅಂತ ಹೇಳಿ ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಪರಾಧ ಎಷ್ಟು ದೊಡ್ಡದು ಹೇಳಿ. ನಾನೀಗಾಗಲೇ ಹೇಳಿದೆ, ಗಾಂಜಾ ಹೊಡೆದಾಗಲೂ ಕೂಡ ಒಬ್ಬ ಹಿಂದೂ ಮಗನ ಕೊಲ್ಲಬೇಕು ಅಂತ ಹೆಂಗೆ ಅನಿಸುತ್ತೆ? ಅವರಲ್ಲೇ ಒಬ್ಬ ಹುಡುಗನ ಬೇರೆಯವನ್ನ ಕೊಲ್ಬೋದಾಗಿತ್ತಲ್ಲ. ಇದು ಮಾನಸಿಕತೆ. ಹಾಗಾಗಿ ಸರ್ಕಾರ ಸರಿಯಾದ ರೀತಿ ಕ್ರಮ ತೊಗೊಳ್ಬೇಕು. ಅವನು ಯಾವನಾಗಲಿ, ಯಾವ ಧರ್ಮದವನಾಗಲಿ, ಯಾವನಾರಾಗಲಿ ಕಾನೂನು ಎದುರುಗಡೆ ಎಲ್ಲರೂ ಒಂದೇ. ಸ್ಟ್ರಿಕ್ಟಾಗಿ ಇದನ್ನು ಮಾಡುವಂಥ ಕೆಲಸ ಮಾಡಬೇಕು. ನಾನು ಖಂಡಿಸ್ತೇನೆ ಇದನ್ನ. ನಾವು ಬಂದು ಸಾಂತ್ವನ ಹೇಳಿದ್ದೀವಿ. ಆ ಕುಟುಂಬಕ್ಕೆ ಶಾಂತಿ ಸಿಕ್ಕಲಿ, ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೀನಿ.